ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಸಂಧ್ಯಾ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಪಾಠಗಳನ್ನು ಕಲಿಯಲು ಹಸಿರಸರಾಗಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ, ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ದಿನದ ಪಾಠವನ್ನ ಆಶೀರ್ವದಿಸಲಿ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಈ ದಿನದ ಪಾಠವನ್ನ ಪ್ರಾರಂಭ ಮಾಡೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಚಂದ್ರಮ್ಮ ಅವರಿದ್ದಾರೆ. ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಇದ್ದೀರಾ? ಮಾಡ್ತೀನಿ ಸರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಓಕೆ ಅಮ್ಮ, ಮಾಡಿ. ಶುದ್ಧನ ಮಹಾಪರಿಶುದ್ಧನಾದ ನಮ್ಮ ತಂದೆ, ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ದಿನವೆಲ್ಲ ನಮ್ಮನ್ನ ಕಾದು ಕಾಪಾಡಿದಿರ ಸ್ವಾಮಿ. ನಿಮ್ಮ ನಾಮಕ್ಕೆ ಅನಂತ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಕರ್ತನ ಈ ಸಂಜೆ ವೇಳೆ ಒಂದು ಪ್ರಾರ್ಥನೆ ಮಾಡೋಕ್ ಒಂದು ಅವಕಾಶ ಕೊಟ್ಟಂತ ದೇವರೇ, ನಿಮ್ಗೆ ಕೋಟಿ ಕೋಟಿ ಸ್ತೋತ್ರನಪ್ಪ. ಅಪ್ಪ ಕರ್ತನೆ, ನಾವು ಇವಾಗ ನಿಮ್ಮ ಒಂದು ವಾಕ್ಯ ಕಲಿಯಕ್ ಹೋಗುವಾಗ ಸ್ವಾಮಿ, ನಮ್ಮ ಸಂಗಡ ನಿಮ್ಮ ಒಂದು ಪವಿತ್ರ ಆತ್ಮನ ಶಕ್ತಿಯನ್ನ ಕೊಟ್ಟು ನಮ್ಮನ್ನು ಬಲಪಡಿಸು ಸ್ವಾಮಿ. ಕರ್ತನೆ, ವಾಕ್ಯ ಕೊಡೋ ಬೋಧಕರನ್ನ ನಿಮ್ ಪಾದಕ್ಕೊಪ್ಸಿ ಬೇಡುವಾಗ ವಿಶೇಷವಾಗಿ ಅವರು ಕೊಡುವಂತ ವಾಕ್ಯ ನಮ್ಮ ಮನದಲ್ಲಿ ಇಟ್ಟುಕೊಂಡು ಅದ್ರ ಪ್ರಕಾರ ನಾವು ಜೀವಿಸುವಾಗೆ ಒಂದು ಬಲಪಡಿಸು ಸ್ವಾಮಿ. ಭೂ ಪರಲೋಕದ ಒಡೆಯನೇ, ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಆದಿಯೂ ನೀವೇ, ಅಂತ್ಯವೂ ನೀವೇ ಸ್ವಾಮಿ. ಕರ್ತನೆ ಅಪ್ಪ, ಸಮಸ್ತ ಮೂಲ ಕರ್ತನೆ, ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಜೂಮ್ ಮೀಟಿಂಗ್ ಅಲ್ಲಿ ಸೇರಿರೋರು ಹೆಸರಾಗಿ ಪ್ರತಿಯೊಬ್ಬರನ್ನು ಆಶ್ರಯಿಸು ಸ್ವಾಮಿ. ಎಲ್ಲಾರು ನಿಮ್ಮ ಒಂದು ವಾಕ್ಯನಲ್ಲಿ ಬಲಗೊಂಡು ಸ್ವಾಮಿ, ನಿಮ್ಗೊಂದು ದೊಡ್ಡ ಸಾಕ್ಷಿ ಹೇಳುವ ಮಕ್ಕಳಾಗಿ ಪ್ರತಿಯೊಬ್ಬರನ್ನು ಆಶ್ರಯಿಸು, ಬಲಪಡಿಸು. ಈ ದಿನವೆಲ್ಲ ನಮ್ಮನ್ನ ನಡೆಸಿದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಈ ಸಂಜೆ ವೇಳೆ ನನ್ಕಿದೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಎಲ್ಲ ಘನ ಸ್ತುತಿ ಸ್ತೋತ್ರ ನಿಮ್ಮೊಬ್ಬರಿಗೆ ಸಲ್ಲಿ. ನಜರೇತಿ ಯೇಸು ಕ್ರಿಸ್ತನ ನಾಮದಲ್ಲಿ ಅತಿ ತಾಳ್ಮೆಯಿಂದ ವಿನಯದಿಂದ ಅಡ್ಡ ಬಿದ್ದು ಬೇಡ್ತೀನಿ ಸ್ವಾಮಿ. ಆಮೆನ್. ಆಮೆನ್. ಪ್ರಾರ್ಥನೆಗಾಗಿ ಸಹೋದರಿ ಚಂದ್ರಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಸಹೋದರಿ ವರಲಕ್ಷ್ಮಿ ಮತ್ತು ಅವರ ಕುಟುಂಬದವರೊಂದಿಗೆ ನಾವು ಕೇಳೋಣ. ದೇವರ ನಮ್ಗೆ ಸ್ತೋತ್ರ ಆಗ್ಲಿ. ಈ ಒಂದು ಸಂದರ್ಭವನ್ನು ನಮಗೆ ಒದಗಿಸ್ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅಬ್ರಹಾಮನ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದು ಹೋಯಿತು. ಅಬ್ರಹಾಮನ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದು ಹೋಯಿತು. ಇಸ್ರೇಲ್ ಮಕ್ಕಳು ಆರಾಧಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆ ಮುರಿದು ಬಿಟ್ಟು. ಇಸ್ರೇಲ್ ಮಕ್ಕಳು ಆರಾಧಿಸಿದಾಗ ಯೆರಿಕೋ ಕೋಟೆ ಮುರಿದು ಬಿತ್ತು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ,
ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ. ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. 12 ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ್ ಬಾಲಕನನ್ನು ಕೊಟ್ಟನು ದೇವ. 12 ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ್ ಬಾಲಕನನ್ನು ಕೊಟ್ಟನು ದೇವ. ಎಲೀಷನ ಶಿಷ್ಯನ ಸಾಲ ಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಎಲೀಷನ ಶಿಷ್ಯನ ಸಾಲ ಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ. ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ. ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಥ್ಯಾಂಕ್ ಯು ಸರ್. ಮಾದಂತ ಹಾಡಿಗಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ, ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಪ್ರಾರ್ಥಿಸುತ್ತಾ ಈ ದಿನದ ಆರಾಧನೆಗೆ ಸಭಾಸಾಲ ಪಾಠಕ್ಕೆ ನಾವು ಹೋಗೋಣ. ನಮ್ಮ ಮಧ್ಯದಲ್ಲಿ ಹಿರಿಯ ಬೋಧಕರು ಪ್ರಸನ್ನ ಕುಮಾರ್ ಸರ್ ಅವರಿದ್ದಾರೆ. ದೇವರವರನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾಠವನ್ನ ಆತ್ಮನ ಬಲದಿಂದ ನಡೆಸಿ ದೇವರನ್ನ ಘನಪಡಿಸುವ ಹಾಗೆ ನಮ್ಮೆಲ್ಲರನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮಕ್ಕೆ ಅವರನ್ನ ತುಂಬು ಹೃದಯದಿಂದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ಈ ಸಮಯದಲ್ಲಿ ಪಾಠವನ್ನ ತಿಳಿಸಿಕೊಡ್ಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ತಮ್ಮೆಲ್ಲರನ್ನ ಈ ದಿನದ ಸಬ್ಬತ್ ಶಾಲೆಗೆ ಸ್ವಾಗತಿಸುತ್ತಾ ಈ ತ್ರೈಮಾಸಿಕದ ಅಂತ್ಯದ ಪಾಠದಲ್ಲಿ ನಾವು ಬಂದಿದ್ದೇವೆ. ದೇವರು ಅದ್ಭುತವಾಗಿ 13 ವಾರಗಳನ್ನ ವಿಶೇಷವಾಗಿ ಪ್ರತಿ ದಿವಸವೂ ಸಹ ಅನೇಕ ವಿಷಯಗಳನ್ನು ಕಲಿಯುವಂತೆ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರ ಹೇಳೋಣ. ಇವತ್ತಿನ ಪಾಠ ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದು ಎಂಬುದಾಗಿ. ಬಹಳ ಪ್ರಾಮುಖ್ಯವಾದದ್ದು, ಯೋಹಾನು ನಮಗೆ ತಿಳಿಸ್ತಕ್ಕಂಥದ್ದು, ಕ್ರಿಸ್ತನಲ್ಲಿ ಒಂದು ವೇಳೆ ನೆಲೆಗೊಳ್ಳದಿದ್ದರೆ ನಾವು ಆತ್ಮೀಕವಾಗಿ ಬೆಳೆಯಲು ಸಾಧ್ಯವಿಲ್ಲ. ಶಾರೀರಿಕವಾಗಿ ಜನರು ಬೆಳವಣಿಗೆಯನ್ನು ಹೊಂದಿದ್ದಾರೆ, ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದ್ದಾರೆ, ಸಾಮಾಜಿಕವಾಗಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದಾರೆ, ಲೌಕಿಕವಾದ ಅನೇಕ ಜ್ಞಾನಗಳನ್ನ ಪಡೆದುಕೊಂಡಿದ್ದಾರೆ. ಆದ್ರೆ ಇವೆಲ್ಲವನ್ನು ಗಮನಿಸುವಾಗ ಅಂತ್ಯದಲ್ಲಿ ನಮ್ಮನ್ನು ನಿತ್ಯ ರಾಜ್ಯಕ್ಕೆ ಸೇರಿಸುವುದು ಕ್ರಿಸ್ತನಲ್ಲಿ ನೆಲೆಗೊಂಡಾಗ ಮಾತ್ರ. ನಮ್ಮ ಸತ್ಯವೇದಗಳನ್ನು ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನವನ್ನ ನಾವು ಗಮನಿಸುವಾಗ ಅಲ್ಲಿ ಹೀಗೆ ತಿಳಿಸುವಂತದ್ದಾಗಿದೆ: ಆದರೆ ನಾನು ಭೂಮಿಯಲ್ಲಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲಾ ಜನರನ್ನು ನನ್ನ ಬಳಿಗೆ ಎಳೆದುಕೊಳ್ಳುವೆನು ಎಂದು ಹೇಳಿದನು. ಯೇಸು ಕ್ರಿಸ್ತನ ಒಂದು ಉದ್ದೇಶ, ಈ ಲೋಕದಲ್ಲಿ ತಾನು ಸೃಷ್ಟಿ ಮಾಡಿರುವ ಮನುಷ್ಯರು ಪರಲೋಕಕ್ಕೆ ಆತನ ಜೊತೆಯಲ್ಲಿ ಇರಬೇಕು ಎಂಬುದಾಗಿ. ಗೆತ್ಸೆಮನೆ ತೋಟದಲ್ಲಿ ಯೇಸು ಕ್ರಿಸ್ತನು ಮಾಡಿದಂತ ದೀರ್ಘವಾದ ಪ್ರಾರ್ಥನೆಯನ್ನ ಯೋಹಾನನು ತನ್ನ ಸುವಾರ್ತೆಯ 17ನೇ ಅಧ್ಯಾಯದಲ್ಲಿ ಬರೆದಿದ್ದಾರೆ. ಆ ಒಂದು ಪ್ರಾರ್ಥನೆಯನ್ನ ನಾವು ಏನಂತ ಕರಿತೇವೆ ಅಂದ್ರೆ
ಮಧ್ಯಸ್ಥಿಕೆಯ ಪ್ರಾರ್ಥನೆ. ಯೇಸು ಸ್ವಾಮಿ ತನ್ನ ಜನರಿಗೋಸ್ಕರ, ಶಿಷ್ಯರಿಗೋಸ್ಕರ ಮಾತ್ರವಲ್ಲ, ಇಡೀ ಲೋಕದವರಿಗೋಸ್ಕರ ತಾನು ದೀರ್ಘವಾಗಿ ಮಾಡಿದಂತ ಪ್ರಾರ್ಥನೆ. ಆ ಪ್ರಾರ್ಥನೆಯಲ್ಲಿ ತಂದೆಯ ಜೊತೆಯಲ್ಲಿ ಬೇಡಿಕೊಳ್ಳತಕ್ಕಂಥದ್ದು, ಸ್ವಾಮಿ ನೀನು ನನ್ನನ್ನು ಮಹಿಮೆ ಪಡಿಸಿದ ಹಾಗೆ ನನ್ನನ್ನು ನಂಬುವವರನ್ನು ಸಹ ಮಹಿಮೆ ಪಡಿಸು. ಇಡೀ ತ್ರೈಮಾಸಿಕದಲ್ಲಿ ನಾವು ಕಲಿತಿರ್ತಕ್ಕಂಥ ಪಾಠದಲ್ಲಿ ಸ್ವಾರ್ಥಕನಾದ ಯೋಹಾನನು ನಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಬಳಿಯಲ್ಲಿ ಸೆಳೆಯಲು ಇಷ್ಟಪಡುತ್ತಾನೆ. ದೇವರನ್ನು, ಆತನ ಚಿತ್ತವನ್ನ ಅರಿಯುವುದಕ್ಕೆ ನಾವು ಮನಸ್ಸುಳ್ಳಾಗ, ಅಂತ ದೀನತೆ ನಮ್ಮಲ್ಲಿ ಬಂದಾಗ ಆತನ ಚಿತ್ತವನ್ನು ನೆರವೇರಿಸುತ್ತೇವೆ ಎಂಬುದಾಗಿ ಹೇಳುವಾಗ ನಾವು ಕ್ರಿಸ್ತನ ಕಡೆ ಸೆಳೆಯಲ್ಪಡ್ತೇವೆ. ಇಡೀ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನನ್ನ ಎದುರುಗೊಂಡ ಅನೇಕ ಮಕ್ಕಳನ್ನ ನಾವು ನೋಡ್ತೇವೆ. ಉದಾಹರಣೆಗೆ ನಿಕೋದೇಮನ್, ಸಮಾರ್ಯದ ಆ ಸ್ತ್ರೀ, ಒಬ್ಬ ಅಧಿಕಾರಿ, ಬೆಥೆಸ್ದದಲ್ಲಿರ್ತಕ್ಕಂಥ 38 ವರ್ಷದ ರೋಗಿ, 5,000 ಜನರು ರೊಟ್ಟಿಯನ್ನ, ಮೀನನ್ನ ತಿಂದವರು, ಯೇಸು ಕ್ರಿಸ್ತನ ಸಹೋದರರು, ಧಾರ್ಮಿಕ ಅಧಿಕಾರಿಗಳು, ಹುಟ್ಟು ಕುರುಡನು, ಮಾರ್ತ ಮತ್ತು ಮರಿಯಳು, ಪಿಲಾತನು, ಇವರೆಲ್ಲರೂ ಸಹ ಯೇಸು ಕ್ರಿಸ್ತನ ಮುಖಾಮುಖಿಯಾಗಿ ಭೇಟಿಯಾಗಿ ಸಂಪರ್ಕವನ್ನು ಮಾಡಿ, ಸಂಭಾಷಣೆಯನ್ನ ಮಾಡಿ ಆದಂತ ಪರಿಣಾಮ ನೋಡುವಾಗ ಅವರ ಒಂದು ಆಯ್ಕೆ, ಸತ್ಯದ ವಿಷಯದಲ್ಲಿ ಕೆಲವರು ಆ ಸ್ವಾಮಿಯ ಸತ್ಯವನ್ನ, ವಾಕ್ಯವನ್ನ ಸ್ವೀಕಾರ ಮಾಡಿ ಬದಲಾವಣೆಯನ್ನು ಹೊಂದಿದರು, ಪರಿವರ್ತನೆಯನ್ನು ಹೊಂದಿದರು, ಯೇಸು ಕ್ರಿಸ್ತನ ಶಿಷ್ಯರಾದರು. ಆದ್ರೆ ಅನೇಕರು ಬಹಳ ಸರಳವಾಗಿ ಅದನ್ನ ತೆಗೆದುಕೊಂಡು ಅದನ್ನ ಸ್ವೀಕಾರ ಮಾಡದೆ ಯೇಸು ಕ್ರಿಸ್ತನ ದೂರ ಹೋದರು ಎಂಬುದಾಗಿ ನೋಡ್ತೇವೆ. ವಿಶೇಷವಾಗಿ ಪಿಲಾತನು ಸತ್ಯವೆಂದರೆ ಏನು ಎಂಬುದಾಗಿ ಯೇಸು ಸ್ವಾಮಿಯನ್ನ ಸಂಭಾಷಣೆ ಮಾಡುತ್ತಾ ಇರುವಾಗ ಅಸತ್ಯವನ್ನ ಅರಿತುಕೊಳ್ಳುವಷ್ಟು ತಾಳ್ಮೆ ಆತನಿಗಿರಲಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಆತನೇ ಒಂದು ತೀರ್ಮಾನಕ್ಕೆ ಬಂದನು, ನನಗೆ ತೀರ್ಮಾನ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ನೀವೇನಾದ್ರೂ ಮಾಡ್ರಿ ಎಂಬುದಾಗಿ. ಸತ್ಯವು ಅವನ ಕಣ್ಣ ಮುಂದೆ ಇತ್ತು. ಪ್ರಿಯರೇ, ಅನೇಕರು ತಮ್ಮ ವಾದ ವಿವಾದಗಳನ್ನು ಮಾನವೀಯ ದೃಷ್ಟಿಯಲ್ಲಿ ಪ್ರಾರಂಭ ಮಾಡಿ ಯೇಸು ಕ್ರಿಸ್ತನ ಅಥವಾ ದೇವರ ಸ್ವಭಾವವನ್ನ ಪರೀಕ್ಷೆ ಮಾಡಿದರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರತಿಯೊಬ್ಬ ಮಾನವೀಯ ದೃಷ್ಟಿಯಲ್ಲಿ ಅವರು ಸೋತು ಹೋಗಿದ್ದರು, ಬಲಹೀನರಾಗಿದ್ದರು, ಅವರಿಗೆ ಅವರದೇ ಆದಂತ ಅಹಂಕಾರ, ಅಹಂಭಾವ, ನಾನತ್ವ ತುಂಬಿಕೊಂಡಿತ್ತು. ಅವರು ದೈವಿಕವಾದಂತ, ಪವಿತ್ರವಾದಂತ, ಪರಿಪೂರ್ಣವಾದಂತ ಎಲ್ಲಾ ಜ್ಞಾನವನ್ನು ಹೊಂದಿದಂತ ಯೇಸು ಕ್ರಿಸ್ತನನ್ನ ಸ್ವೀಕಾರ ಮಾಡಲು ಅಷ್ಟು ಮುಂದೆ ಬರಲಿಲ್ಲ. ಪ್ರಿಯರೇ, ಕೆಳಗಿನಿಂದ ಬಂತಕ್ಕಂತ ಆ ಒಂದು ತತ್ವ ಜನರನ್ನ ಬೇರೆ ಮಾಡುತ್ತದೆ. ಹಿಂದೆ ಮಾಡಿದ ಹಾಗೆ ಮುಂದೆಯೂ ಸಹ ಮಾಡುತ್ತದೆ. ಇಂತಹ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು.
ಯಾಕೆಂದ್ರೆ ಮನುಷ್ಯನ ಆಲೋಚನೆ, ಮನುಷ್ಯನ ಚಿಂತನೆ ಎಷ್ಟೇ ಉನ್ನತವಾಗಿದ್ದಾಗ್ಯೂ ಸಹ ಅದು ದೇವರ ಚಿಂತನೆಗೆ ಹತ್ತಿರ ಬರಲು ಸಾಧ್ಯವಿಲ್ಲ. ಮನುಷ್ಯ ಮಾತ್ರದವರು ನಾವು, ಸೃಷ್ಟಿಗಳು ನಾವು, ಸೃಷ್ಟಿಕರ್ತನಿಗೆ ನಮ್ಮನ್ನ ಹೋಲಿಸಿಕೊಳ್ಳಲು ಸಾಧ್ಯವಿಲ್ಲ. ದೇವರು ಅಪರಿಮಿತವಾದಂತ ಜ್ಞಾನವನ್ನ ನಮಗೆ ಕೊಟ್ಟಿದ್ದಾರೆ. ಆ ಜ್ಞಾನವನ್ನ ಸದುಪಯೋಗ ಮಾಡಿಕೊಳ್ಳಬೇಕೇ ಹೊರತು ದುರುಪಯೋಗ ಮಾಡಿಕೊಳ್ಳಬಾರದು. ಮನುಷ್ಯನ ಜ್ಞಾನ ದೈವಿಕತ್ವವನ್ನ ನಾನು ಮೀರಿಸಬೇಕು, ಮೇಲೆ ಬರಬೇಕು ಎಂಬುದಾಗಿ ಅಂದುಕೊಂಡಾಗ ಅದು ಎಲ್ಲಿಗೆ ಹೋಗುತ್ತದೆ ಎಂದರೆ ಸುಳ್ಳು ಆರಾಧನೆ. ಲೋಕದಲ್ಲಿ ನನ್ನನ್ನ ಎಂಬುದಾಗಿ ನೋಡುತ್ತೇವೆ. ಚರಿತ್ರೆಯಲ್ಲಿ ಮರೆಯಲಾಗದಂತ ಅನೇಕ ಘಟನೆಗಳು ಇವೆ. ವ್ಯಕ್ತಿ ಪೂಜೆ. ನೆಬೂಕದ್ನೆಚ್ಚರನು ದಾನಿಯೇಲನು ಬರೆದ ಪ್ರವಾದನ ಗ್ರಂಥ 3ನೇ ಅಧ್ಯಾಯದಲ್ಲಿ ಒಂದು ಪ್ರತಿಮೆಯನ್ನ ಮಾಡಿ ಇಡೀ ವಿಶ್ವಕ್ಕೆ ಒಂದು ಶಾಸನವನ್ನ ಹೊರಡಿಸಿ, ಈ ಪ್ರತಿಮೆಗೆ ನೀವು ಅಡ್ಡ ಬೀಳಬೇಕು. ಆ ಪ್ರತಿಮೆ ಅರಸನಾದ ನೆಬೂಕದ್ನೆಚ್ಚರನನ್ನ ಸೂಚನೆ ಮಾಡ್ತಾ ಇತ್ತು. ಅಂದ್ರೆ ನೇರವಾಗಿ ಆತನು ಹೇಳಿದ್ದದ್ದು ನನ್ನನ್ನ ಆರಾಧನೆ ಮಾಡಬೇಕು ಎಂಬುದಾಗಿ. ಬೇರೆ ಇಂತಹ ಒಂದು ಪರಿಸ್ಥಿತಿ ಬ್ಯಾಬಿಲೋನ್ ದೇಶದಲ್ಲಿ ಮತ್ತು ನೆಬೂಕದ್ನೆಚ್ಚರನ ಕಾಲದಲ್ಲಿ ಮಾತ್ರವಲ್ಲ, ಲೋಕದ ಅಂತ್ಯದಲ್ಲಿ ಸೈತಾನನು ತನಗೆ ಆರಾಧನೆ ಸಲ್ಲಬೇಕು ಎಂಬುದಾಗಿ ಜನಗಳ ಮೂಲಕವಾಗಿ ಭಯವನ್ನ ಹುಟ್ಟಿಸಿ, ಬೆದರಿಕೆಯನ್ನ ಹಾಕಿ, ಹೇಗಾದ್ರೂ ಮಾಡಿ ನಾನು ಆ ಆರಾಧನೆಗೆ ಪಾತ್ರನಾಗಬೇಕೆಂಬುದಾಗಿ ಪ್ರಯತ್ನವನ್ನ, ಪ್ರಯಾಸವನ್ನ, ಒತ್ತಡವನ್ನ ಆತನು ತರುತ್ತಾನೆ. ಆದ್ರೆ ಯಾವ ಒಬ್ಬ ಕ್ರೈಸ್ತನು, ಯಾವ ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿ ನೆಲೆಗೊಂಡಿರುತ್ತಾನೆ, ಆತನು ಇಂತಹ ಬೆದರಿಕೆಗೆ ಹೆದರುವುದಿಲ್ಲ. ಉದಾಹರಣೆಗೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಈ ಯೌವನಸ್ಥರು ರಾಜನು ಎಷ್ಟು ಬೇಡಿಕೊಂಡರೂ ಸಹ ಬೆಂಕಿಯೊಳಗೆ ನಿಮ್ಮನ್ನ ಹಾಕುತ್ತೇನೆ ಎಂಬುದಾಗಿ ಹೇಳಿದಾಗ್ಯೂ ಸಹ ಬೆಂಕಿಯನ್ನು 7ರಷ್ಟು ಉತ್ತಮವಾಗಿ ಶಾಖವನ್ನು ಬರುವಂತೆ ಮಾಡಿದಾಗ್ಯೂ ಸಹ ಅವರು ಹೆದರಲಿಲ್ಲ. ಅವರು ಹೇಳಿದ ಒಂದೇ ಒಂದು ಮಾತು, ರಾಜನೇ, ನಮ್ಮನ್ನು ಕಾಪಾಡುವುದಕ್ಕೆ ನಮ್ಮ ಪರಲೋಕದ ದೇವರು ನಮಗಿದ್ದಾರೆ. ನೀನು ನಮ್ಮನ್ನ ಬೆಂಕಿಯೊಳಗೆ ಬಿಸಾಕಿದಾಗ್ಯೂ ಸಹ ನಮ್ಮನ್ನು ಅದರೊಳಗಿಂದ ತೆಗೆದುಕೊಂಡು ಬರುವುದಕ್ಕೆ ನಮ್ಮ ಸ್ವಾಮಿ ಇದ್ದಾರೆ. ಬಹಳ ಪ್ರಾಮುಖ್ಯವಾದದ್ದು ದಾನಿಯೇಲ 3ನೇ ಅಧ್ಯಾಯ 18ನೇ ವಚನ ಹೇಳ್ತಕ್ಕಂಥದ್ದು. ಒಂದು ವೇಳೆ ನಮ್ಮ ಸ್ವಾಮಿ ನಮ್ಮನ್ನ ಕಾಪಾಡದಿದ್ದಾಗ್ಯೂ ಸಹ ನಾವು ಆ ಬೆಂಕಿ ಒಳಗೆ ಸುಟ್ಟು ಬೂದಿ ಆಗುವವರೆಗೂ ಆದಾಗ್ಯೂ ಸಹ ಬೂದಿ ಆಗಲು ಇಷ್ಟಪಡುತ್ತೇವೆ ಹೊರತು ಆ ಪ್ರತಿಮೆಗೆ ಮಾತ್ರ ನಾವು ಅಡ್ಡ ಬೀಳುವುದಿಲ್ಲ. ಎಂತಹ ನಿರ್ಧಾರ! ಇವರು ಯಾರು ಪ್ರಿಯರೇ? ಕ್ರಿಸ್ತನಲ್ಲಿ ನೆಲೆಗೊಂಡವರು, ಕ್ರಿಸ್ತನ ವಾಗ್ದಾನಗಳನ್ನು ನಂಬಿದವರು, ಕ್ರಿಸ್ತನ ಮಾತುಗಳನ್ನ
ಚಾಚು ತಪ್ಪದೆ ನಡೆಸಿದವರು. ಅಂತಹ ವ್ಯಕ್ತಿಗಳನ್ನ ಸ್ವಾಮಿ ಕೈ ಬಿಡಲಿಲ್ಲ. ನೆಬೂಕದ್ನೆಚ್ಚರನಿಗೆ ಆಶ್ಚರ್ಯ ಆಗ್ತದೆ. ನಾವು 300 ಜನರನ್ನ ಬೆಂಕಿಯೊಳಗೆ ಹಾಕಿದೆವು, ಆದರೆ 4 ಜನ ನಡೀತಾ ಇದ್ದಾರೆ. ಆ ಒಬ್ಬ ವ್ಯಕ್ತಿ ದೈವ ಕುಮಾರನ ಹಾಗೆ ಇದ್ದಾನೆ. ಅನ್ಯ ರಾಜನಾದಂತ ನೆಬೂಕದ್ನೆಚ್ಚರನು ಯೇಸು ಸ್ವಾಮಿಯನ್ನ ಗುರುತಿಸಿದನು. ಯಾಕೆಂದ್ರೆ ಯೇಸು ಸ್ವಾಮಿ ತನ್ನ ಮಕ್ಕಳು ತನ್ನನ್ನ ಸ್ವೀಕಾರ ಮಾಡಿದ್ದಾರೆ, ತನ್ನಲ್ಲಿ ನೆಲೆಗೊಂಡಿದ್ದಾರೆ ಎಂಬುದಾಗಿ ಹೇಳುವಾಗ ಅವರನ್ನ ಕೈ ಬಿಡುವ ಪ್ರಶ್ನೆಯೇ ಇಲ್ಲ. ಅವರ ಜೊತೆಯಲ್ಲೇ ನಡೆಯುವುದನ್ನು ಎಂದು ನೋಡ್ತೇವೆ. ಪ್ರಿಯರೇ, ಈ ಸಾಯಂಕಾಲ ನಾವು ಈ ಸತ್ಯವನ್ನು ತಿಳಿದುಕೊಳ್ಳಬೇಕು. ಯಾರು ಕ್ರಿಸ್ತನಲ್ಲಿ ನೆಲೆಗೊಂಡಿರುತ್ತೀರಿ, ನೀವೆಲ್ಲರೂ ಸಹ ಆತ್ಮೀಕವಾದ ಅಭಿವೃದ್ಧಿಯನ್ನು ಹೊಂದುತ್ತೀರಿ. ಧೈರ್ಯವು ನಿಮಗೆ ಬರುತ್ತದೆ. ಸೈತಾನನನ್ನು ಎದುರಿಸುವ ಶಕ್ತಿ ನಿಮಗೆ ಸಿಗುತ್ತದೆ. ಲಕ್ಷಾಂತರ ಜನ ಆ ಪ್ರತಿಮೆಗೆ ಅಡ್ಡ ಬಿದ್ದು ರಾಜನಿಗೆ ತಾವು ಗೌರವವನ್ನು ಕೊಟ್ಟರು, ಮರ್ಯಾದೆಯನ್ನು ಕೊಟ್ಟರು. ಆದ್ರೆ ಈ 3 ಜನ ಮಾತ್ರ ಅಡ್ಡ ಬೀಳದೆ ಸತ್ಯ ದೇವರಿಗೆ ತಮ್ಮನ್ನ ಸಮರ್ಪಿಸಿಕೊಟ್ಟರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ನಮ್ಮ ಸತ್ಯವೇದಗಳನ್ನು ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನದಿಂದ ನಾವು ಗಮನಿಸುವಾಗ ನಮ್ಮೆಲ್ಲರಿಗೂ ಚಿರಪರಿಚಿತವಾದಂತ ವಚನ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನೂ ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಪ್ರಿಯರೇ, ಈ ವಾಕ್ಯವು ನಮಗೆ ಎಷ್ಟು ಧೈರ್ಯವನ್ನು ತುಂಬುತ್ತದೆ ಎಂಬುದಾಗಿ ಹೇಳುವಾಗ, ಒಬ್ಬ ಕ್ರೈಸ್ತಿಯ ವ್ಯಕ್ತಿಯ ಆತ್ಮೀಕ ಬೆಳವಣಿಗೆ ರಹಸ್ಯ ಇದರಲ್ಲಿ ತುಂಬಿಕೊಂಡಿದೆ. ಪ್ರತಿಯೊಬ್ಬರು ಸಹ ಆತ್ಮಿಕವಾಗಿ ಬೆಳಿಬೇಕು. ಈ ಲೋಕದಲ್ಲಿ ಎಷ್ಟು ಉನ್ನತವಾಗಿ ನಾವು ಬೆಳೆದರೂ ಸಹ ಒಂದು ವೇಳೆ ಅವೆಲ್ಲದರಿಂದ ನಾವು ನಿತ್ಯ ರಾಜ್ಯವನ್ನ ಕಳೆದುಕೊಂಡರೆ ಪ್ರಯೋಜನವೇನು? ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೇಳುವಂತದ್ದಾಗಿದೆ, ಒಬ್ಬನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪರಲೋಕವನ್ನ ಆತನು ತ್ಯಜಿಸಿದರೆ, ಅದಕ್ಕೋಸ್ಕರ ಪ್ರಯಾಸ ಪಟ್ಟು ತವಕಪಟ್ಟು ಸಿಗದೇ ಇದ್ದರೆ ಪ್ರಯೋಜನ ಏನು? ವಾಟ್ ಶಲ್ ಇಟ್ ಪ್ರಾಫಿಟ್ ಅ ಮ್ಯಾನ್ ಇಫ್ ಹಿ ಶಲ್ ಗೇನ್ ದ ಹೋಲ್ ವರ್ಲ್ಡ್ ಅಂಡ್ ಲೂಸ್ ಹಿಸ್ ಸೋಲ್? ಎಲ್ಲವನ್ನ ಪಡೆದುಕೊಂಡು ತನ್ನ ಆತ್ಮವನ್ನ ಆ ರಾಜ್ಯಕ್ಕೆ ಸೇರಿಸಲಾಗಲಿಲ್ಲ ಎಂದರೆ ಪ್ರಯೋಜನ ಏನು? ಅಲೆಕ್ಸಾಂಡರ್ ಚಕ್ರವರ್ತಿ ಕೇವಲ 32 ವರ್ಷ ಇರುವಾಗ ಇಡೀ ವಿಶ್ವವನ್ನೇ ಆತನು ವಶಪಡಿಸಿಕೊಂಡನು. ಹಾಗಿರುವಲ್ಲಿ ಇಹಲೋಕದ ಚಕ್ರಾಧಿಪತಿ, ನಾನೇ ದೊಡ್ಡ ಚಕ್ರಾಧಿಪತಿ, ಎಲ್ಲಾ ದೇಶಗಳು ನನ್ನ ಕೈ ಹಿಡಿಲಿದೆ. ಆದ್ರೆ ದುರಾದೃಷ್ಟವಶತ್ ಆ ಯೌವನಸ್ಥ ಪ್ರಾಯದಲ್ಲಿ ತನಗಿರ್ತಕ್ಕಂಥ ಚಟವನ್ನ ಆತನು ಗೆಲ್ಲಲು ಸಾಧ್ಯವಾಗಿರಲಿಲ್ಲ.
32ನೇ ವಯಸ್ಸಿನಲ್ಲಿ ಆತನು ಹಸುನಿಗಿದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಹಾಗಿರುವಲ್ಲಿ ಈ ದಿನದ ಪಾಠ ನಮಗೆ ತಿಳಿಸ್ತಕ್ಕಂಥ ಮಹತ್ವವಾದ ಒಂದು ವಿಷಯ ಯಾವುದೆಂದರೆ, ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕು. ಆತನೇ ದೇವರ ವಾಕ್ಯ, ಆತನೇ ನಿಜವಾದ ರೊಟ್ಟಿ, ಆತನೇ ಲೋಕದ ಬೆಳಕು, ಆತನೇ ಬಾಗಿಲು, ಆತನೇ ಒಳ್ಳೆಯ ಕುರುಬನು, ಆತನೇ ಪುನರುತ್ಥಾನವು, ಜೀವವು, ಮಾರ್ಗವು, ಸತ್ಯವು ಎಲ್ಲವೂ ಆಗಿ ನಾನೇ ನಿಜವಾದ ದ್ರಾಕ್ಷಿಯ ಬಳ್ಳಿ ಎಂಬುದಾಗಿ ಹೇಳುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನೆರವೇರುವ ಪ್ರಕಾರವಾಗಿ ನಾವು ಆತನ ವಾಕ್ಯದಂತೆ ನಡೆದರೆ, ಆತನ ವಾಕ್ಯವು ನಮ್ಮಲ್ಲಿ ನೆಲೆಗೊಂಡಿದ್ದರೆ, ನಾವು ಒಂದು ರೀತಿಯಲ್ಲಿ ಅಯಸ್ಕಾಂತದಂತೆ, ಮ್ಯಾಗ್ನೆಟ್ಸ್. ಆ ಅಯಸ್ಕಾಂತ ಏನ್ ಮಾಡ್ತದೆ ಅಂದ್ರೆ ಇನ್ನೊಂದನ್ನ ಅಂಟಿಕೊಳ್ತದೆ, ಸೆಳ್ಕೊಳ್ತದೆ. ಒಂದು ವೇಳೆ ನಾವು ನೆಲೆಗೊಂಡಿಲ್ಲ ಅಂದ್ರೆ ನಾವು ಅದರಿಂದ ದೂರ ಹೋಗಿ ಸೈತಾನನ ಅಂಟಿಕೊಳ್ಳುವಂತೆ ಮಾಡುವಂತದ್ದಾಗಿದೆ. ದೇವರ ವಾಕ್ಯವು, ದೇವರ ಮಾತುಗಳು ಆತನ ಸತ್ಯವೇದದ ಮೂಲಕವಾಗಿ, ವೇದದ ಮೂಲಕವಾಗಿ, ವಾಕ್ಯದ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ಮಾತಾಡುತ್ತಿದೆ. ಅನೇಕ ಸ್ವರಗಳನ್ನು ನಾವು ಕೇಳಬಹುದು, ಆದ್ರೆ ಕ್ರಿಸ್ತನು ಹೇಳ್ತಕ್ಕಂಥದ್ದು, ಬರ್ತಕ್ಕಂಥ ಅಂತಹ ಮೋಸದ ವಾಕ್ಯಗಳಿಗೆ, ಮಾತುಗಳಿಗೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು. ಕುರಿಯ ವೇಷವನ್ನು ಹಾಕಿಕೊಂಡಿರುವ ತೋಳಗಳು ಬರುತ್ತವೆ, ಎಚ್ಚರಿಕೆಯಾಗಿರ್ಬೇಕು. ಭಕ್ತಿಯ ವೇಷವನ್ನ ಹಾಕಿಕೊಂಡು ಬರುತ್ತಾರೆ, ಎಚ್ಚರಿಕೆಯನ್ನು ವಹಿಸಬೇಕು. ಸುಳ್ಳನ್ನು ಸತ್ಯ ಎಂಬುದಾಗಿ ನಿರೂಪಿಸುವುದಕ್ಕೆ ಬರುತ್ತಾರೆ, ಎಚ್ಚರಿಕೆಯಾಗಿರ್ಬೇಕು. ದೇವರ ವಾಕ್ಯದ ಜ್ಞಾನ ನಮ್ಮಲ್ಲಿ ನೆಲೆಗೊಳ್ಳದಿದ್ದರೆ ನಾವು ಸೋತು ಹೋಗುತ್ತೇವೆ, ಬಲಹೀನರಾಗುತ್ತೇವೆ. ಖಂಡಿತವಾಗಿಯೂ ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳಿರದಿದ್ದರೆ ನಾವು ಆತನನ್ನ ಜಯಿಸಲು ಸಾಧ್ಯವಿಲ್ಲ. ಪ್ರಿಯರೇ, ಮುಕ್ತಾಯದಲ್ಲಿ ನಾವು ಕಲಿತುಕೊಳ್ಬೇಕಾದದ್ದು, ಯೇಸು ಕ್ರಿಸ್ತನು ಮೇಲಕ್ಕೆತ್ತಲ್ಪಟ್ಟಾಗ ಅನೇಕರನ್ನ ಆತನು ತನ್ನ ಕಡೆ ಸೆಳೆದುಕೊಂಡನು. ಇವತ್ತು ಸಹ ಸ್ವಾಮಿ ಅನೇಕರನ್ನ ತನ್ನ ಕಡೆ ಸೆಳೆದುಕೊಳ್ಳುವುದಕ್ಕೆ ಮಾಡುತ್ತಾನೆ. ಕ್ರಿಸ್ತನ ಕಡೆ ಸೆಳೆದುಕೊಳ್ಳುವುದು ಒಂದು ಭಾಗ ಅಷ್ಟೇ, ಆದ್ರೆ ಬಹಳ ಪ್ರಾಮುಖ್ಯವಾದದ್ದು ಆತನಲ್ಲಿ ನೆಲೆಗೊಂಡಿರಬೇಕು. ಅಂದರೆ ಆತನನ್ನು ಅರಿತುಕೊಳ್ಳುವುದು ಮಾತ್ರವಲ್ಲ, ಆತನ ವಾಕ್ಯವನ್ನು ಓದುವುದು ಮಾತ್ರವಲ್ಲ, ಕೇಳುವುದು ಮಾತ್ರವಲ್ಲ, ಆತನ ಬಗ್ಗೆ ಇತರರಿಗೆ ಪರಿಚಯ ಮಾಡುವುದು ಮಾತ್ರವಲ್ಲ, ಆತನಲ್ಲಿಯೇ ನೀವು ನೆಲೆಗೊಂಡಿರಬೇಕು. ಕಂಟಿನ್ಯೂ ಟು ವಾಕ್ ವಿತ್ ಹಿಮ್ ಅಂಡ್ ಅಬೈಡ್ ಇನ್ ಹಿಮ್. ಸಂಪೂರ್ಣವಾಗಿ ಆತನ ಜೊತೆಯಲ್ಲಿ ನೀವು ನಡೀತಾ ಇರಬೇಕು. ಒಂದು ಕ್ಷಣದಲ್ಲಿ, ಈಗ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಓದುವಾಗ, ಆ ಬಳ್ಳಿ ಕೊಂಬೆಯನ್ನ ಬಿಟ್ಟು ದೂರ ಹೋದ್ರೆ ಒಣಗೋಗ್ತದೆ. ಯೇಸು ಕ್ರಿಸ್ತನ ಬಿಟ್ಟು ಸ್ವಲ್ಪ ಹೊತ್ತು ನಾವು ದೂರ ಹೋದಾಗ ಸೈತಾನು ನಮ್ಮನ್ನ ವಶ ಮಾಡಿಕೊಳ್ಳಲು ಸದಾ ಕಾಯ್ತಾ ಇದ್ದಾನೆ ಎಂಬುದನ್ನ ಅರ್ಥ ಮಾಡಿಕೊಳ್ಬೇಕು. ಹಾಗಿರುವಲ್ಲಿ ಈ ಒಂದು ಆತ್ಮೀಕವಾದ ಪಯಣದಲ್ಲಿ ನಾವು ದೃಢ ನಿರ್ಧಾರವನ್ನ ಮಾಡುವಂತ ಕ್ರೈಸ್ತರಾಗಬೇಕು. ಯಾವುದೇ ಕಾರಣಕ್ಕೂ ಸೈತಾನನಿಗೆ
ಸೋತು ಹೋಗಬಾರದು, ಫಲ ಹೊಂದುವವರಾಗಿರಬೇಕು. ಆತನ ಜೊತೆಯಲ್ಲಿ ನೆಲೆಗೊಳ್ಳುವುದು ಎಂಬುದಾಗಿ ಹೇಳುವಾಗ ಆತನಲ್ಲಿ ನೆಲೆಗೊಂಡಿರದಿದ್ದರೆ ನಾವು ಯಾರು ಸಹ ಫಲ ಕೊಡಲು ಸಾಧ್ಯವಿಲ್ಲ. ಪ್ರಿಯರೇ, ಈ ಒಂದು ನೆಲೆಗೊಳ್ಳುವುದು ಎಂಬುದಾಗಿ ಹೇಳಿದರೆ ಇದು ಒಂದು ನಿಕಟ ಸಂಪರ್ಕವನ್ನ, ಬಲವಾದ ಒಂದು ಸಂಪರ್ಕವನ್ನ, ಆ ಪ್ರೀತಿಯನ್ನ, ಆ ಫಲ ಕೊಡುವ ಸಂಪರ್ಕವನ್ನ ಸೂಚಿಸುವಂತದ್ದಾಗಿದೆ. ಯಾವ ರೀತಿಯಲ್ಲಿ ಒಂದು ಕೊಂಬೆ, ಆ ಕೊಂಬೆಯ ಚರ್ಮ ಯಾವ ರೀತಿಯಲ್ಲಿ ಬೆಳೆಯುವಂತದ್ದಾಗಿದೆ, ಅದು ದ್ರಾಕ್ಷಿಯಿಂದ ತೆಗೆದುಕೊಳ್ಳುತ್ತದೆ. It becomes a part of the divine nature when connected with Christ. ಆತ್ಮಿಕನಾಗಿ ಬಲಗೊಳ್ಳುವಾಗ, ಆತ್ಮಿಕವಾಗಿ ಬೆಳೆಯುವಾಗ, ಕ್ರಿಸ್ತನಲ್ಲಿ ನೆಲೆಗೊಳ್ಳುವಾಗ ಉತ್ತಮವಾದ ಕ್ರೈಸ್ತರಾಗ್ತೇವೆ. ಪ್ರಿಯರೇ, ಈ ರಾತ್ರಿ 2024 ಸ್ವಾಮಿ ನಮ್ಮ ಜೀವಿತದಲ್ಲಿ ಮಾಡಿರುವ ಅದ್ಭುತಗಳನ್ನ ಮೆಲುಕು ಹಾಕುತ್ತಾ ನೂತನ ವರ್ಷಕ್ಕೆ ನಾವು ಕಾಲುಡತಿದ ಮುಂಚಿತವಾಗಿ ಒಂದು ದೃಢ ನಿರ್ಧಾರವನ್ನ, ತೀರ್ಮಾನವನ್ನ ನಾವು ಮಾಡಿಕೊಳ್ಳಬೇಕು. ಅದ್ಯಾವುದೆಂದರೆ, ಸ್ವಾಮಿ, ಇಂದಿನಿಂದ ನಾವು ನಿನ್ನಲ್ಲಿ ನೆಲೆಗೊಳ್ಳುತ್ತೇವೆ, ನಿನ್ನ ಮಕ್ಕಳಾಗಲು ಇಷ್ಟಪಡುತ್ತೇವೆ, ನಾವು ಸೈತಾನನ ಮಕ್ಕಳಾಗಲು ಇಷ್ಟಪಡುವುದಿಲ್ಲ. ಐ ವಾಂಟ್ ಟು ಬಿ ಯುವರ್ ಚೈಲ್ಡ್. ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್. ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕೆ ನಾನು ತೀರ್ಮಾನಿಸಿದ್ದೇನೆ, ಆತನಲ್ಲೇ ನೆಲೆಗೊಳ್ಳುವುದಕ್ಕೆ ತೀರ್ಮಾನಿಸಿದ್ದೇನೆ ಎಂಬುದಾಗಿ. ಅಸ್ಸಾಂ ಎಂಬತಕ್ಕಂಥ ಒಂದು ಸ್ಥಳದಲ್ಲಿ ಅನೇಕ ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿಕೊಂಡಾಗ ಆ ಹಳ್ಳಿಯ ಮುಖ್ಯಸ್ಥನು ಆತನನ್ನು ಕೊಲ್ಲುವುದಕ್ಕೆ ಪ್ರಾರಂಭ ಮಾಡಿದ್ನು, ಆತನ ಕುಟುಂಬವನ್ನ ಕೊಲ್ಲುವುದಕ್ಕೆ ಪ್ರಾರಂಭ ಮಾಡಿದ್ನು. ಆದ್ರೆ ಇಡೀ ಕುಟುಂಬವು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡು ನಾವು ಪ್ರಾಣವನ್ನ ಕೊಡಲು ಸಿದ್ಧರಾಗಿದ್ದೇವೆ, ಆದ್ರೆ ನಮ್ಮ ಸ್ವಾಮಿಯನ್ನ ಬಿಟ್ಟು ಕೊಡುವುದಿಲ್ಲ. ನೋಡಿ ಎಷ್ಟರ ಮಟ್ಟಿಗೆ ಅವರು ಯೇಸುವಿನಲ್ಲಿ ನೆಲೆಗೊಂಡ್ರು ಎಂಬುದಾಗಿ. ಕೊನೆಯದಾಗಿ ಆ ಇಡೀ ಗ್ರಾಮದ, ಪಟ್ಟಣದ ಮುಖ್ಯಸ್ಥನು ಕರೆದು ಎಚ್ಚರಿಕೆಯನ್ನು ಕೊಡ್ತಾನೆ. ನಿನಗೆ ಕೊನೆಯದಾಗಿ ನಾನು ಹೇಳ್ತಾ ಇದ್ದೇನೆ, ನೀನು ನಂಬಿರೋ ಸತ್ಯವನ್ನ ಬಿಡಬೇಕು, ನೀನು ನಂಬಿರೋ ಸ್ವಾಮಿಯನ್ನ ಬಂಕಬೇಕು, ನಂಬಿರೋ ಸ್ವಾಮಿಯನ್ನ ಬಿಟ್ಟುಕೊಳ್ಬೇಕು ಎಂಬುದಾಗಿ ಹೇಳುವಾಗ ಯಾವುದೇ ಕಾರಣಕ್ಕೆ ಬಿಟ್ಟುಕೊಳ್ಳೋದಿಲ್ಲ. ಒಬ್ಬೊಬ್ಬರಾಗಿ ಕುಟುಂಬವನ್ನ ಕೊಲ್ತಾ ಇದ್ದಾನೆ. ಮೊದಲು ಮಕ್ಕಳನ್ನ ಕೊಂದನು, ಅನಂತ ಪತ್ನಿಯನ್ನ ಕೊಂದನು. ಈಗ ಕೊನೆಯದಾಗಿ ಹೇಳ್ತಾನೆ, ಇನ್ನು ಉಳಿದಿರೋನೊಬ್ಬನೇ. ನಿನ್ನ ಕಣ್ಣು ಮುಂದೆಯೇ ನಿನ್ನ ಪತ್ನಿ ಮಕ್ಕಳು ಸತ್ತಿದ್ದಾರೆ, ಅವರನ್ನ ನೋಡಿ ಆದ್ರೂ ನೀನ್ ಬದಲಾವಣೆ ಆಗ್ಬೇಕು. ಬಿಟ್ಬಿಡು ನೀನು ನಂಬಿರೋ ಕ್ರಿಸ್ತನನ್ನ. ಈಗ ನಾನು ಬಿಟ್ಟು ಬಿಡ್ತೇನೆ, ನಾನು ನಿನ್ನ ಜೀವಕ್ಕೆ ನಾನು ಅಡ್ಡಿ ಆಗೋದಿಲ್ಲ, ನೀನು ಬದುಕೋ. ಅದನ್ನ ಹೇಳ್ತಾನೆ, ನಾನು ತೀರ್ಮಾನ ಮಾಡಿದ್ದೇನೆ. ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್. ನೋ ಟರ್ನಿಂಗ್ ಬ್ಯಾಕ್, ನೋ ಟರ್ನಿಂಗ್ ಬ್ಯಾಕ್. ನಾನು ಹಿಂದಕ್ಕೆ ನೋಡುವುದಿಲ್ಲ, ಯಾವುದೇ ಕಾರಣಕ್ಕೂ ನಾನು ಹೆಜ್ಜೆಯನ್ನು ಹಿಂದಕ್ಕೆ ಹಾಕುವುದಿಲ್ಲ. ಯಾಕೆಂದ್ರೆ ನನ್ನ ಮುಂದೆ ಶಿಲುಬೆ ಇದೆ, ನನ್ನ ಹಿಂದೆ ಲೋಕ ಇದೆ, ಎದುರು ಅವಶ್ಯಕತೆ ಇಲ್ಲ. ಆ ಶಿಲುಬೆಯನ್ನು ದೃಷ್ಟಿಸಿ, ಆ ಶಿಲುಬೆಯ ನಮ್ಮ ಸ್ವಾಮಿಯನ್ನು ದೃಷ್ಟಿಸಿ ನಾನು ಮುಂದೆ ಸಾಗುತ್ತೇನೆ. ತೀರ್ಮಾನ ಮಾಡಿಕೊಂಡಿದ್ದೇನೆ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಮುಂದೆ ಸಾಗುತ್ತೇನೆ. ಕೊನೆಯದಾಗಿ ಹಳ್ಳಿಯ ಮುಖ್ಯಸ್ಥನು ಹೇಳ್ತಾನೆ,
ಅನ್ಯಾಯವಾಗಿ ನಿನ್ನ ಪ್ರಾಣವನ್ನು ಕಳೆದುಕೊಳ್ತಾ ಇದೀಯಾ, ಮತ್ತೊಮ್ಮೆ ನಿನಗೊಂದು ಅವಕಾಶ ಕೊಡ್ತೇನೆ, ತಿರುಗಿಸ್ಕೋ, ಬಿಟ್ಟು ಬಿಡು. ಯಾವುದೇ ಕಾರಣಕ್ಕೂ ಅವನು ಬಿಡುವ ಪರಿಣಾಮ ಇಲ್ಲ. ಆತನ ಹೇಳ್ತಾನೆ ತನ್ನ ಸೇವಕರಿಗೆ, ಇವನನ್ನು ಕೊಂದಾಕ್ರಿ, ಇವನಿಷ್ಟು ಹಠಮಾರಿ ಆಗಿದ್ದಾನೆ, ಅವನ ನಂಬಿಕೆಯನ್ನು ಬಿಡ್ತಾ ಇಲ್ಲ, ಅವನ ಸತ್ಯವನ್ನು ಬಿಡ್ತಾ ಇಲ್ಲ, ಅವನ ಸ್ವಾಮಿಯನ್ನು ಬಿಡ್ತಾ ಇಲ್ಲ, ಕೊಲ್ಲರೆ ಇವನ್ನ ಎಂಬುದಾಗಿ ಹೇಳುವಾಗ ಅವನನ್ನು ಸಹ ಆ ಮುಖ್ಯಸ್ಥನು ಕೊಂದನು. ಅದಾದ ಮೇಲೆ ಆ ಮುಖ್ಯಸ್ಥನಿಗೆ ಒಂದು ಸ್ವಲ್ಪ ಹೃದಯದಲ್ಲಿ ಆಲೋಚನೆ ಉಂಟಾಗ್ತದೆ. ಯಾಕೆ ಈ ಮಕ್ಕಳು ಆ ಯೇಸು ಸ್ವಾಮಿಯನ್ನು ಅಷ್ಟು ಹಚ್ಕೊಂಡಿದ್ದಾರೆ? ಆ ಯೇಸು ಸ್ವಾಮಿ ಯಾರಿರ್ಬೇಕು? ಆತನು ಏನು ಮಾಡಿರ್ಬೇಕು ಇವರಿಗೆ? ನಾನು ಆತನ ಬಗ್ಗೆ ಕಲ್ತುಕೊಳ್ಬೇಕು ಎಂಬುದಾಗಿ ಅಂದಿನಿಂದ ಆ ಮುಖ್ಯಸ್ಥನು ಯೇಸು ಕ್ರಿಸ್ತನ ಬಗ್ಗೆ ಕಲಿತುಕೊಳ್ಳಲು ಪ್ರಾರಂಭಿಸಿದಾಗ ಆತನೇ ಕ್ರೈಸ್ತನಾಗ್ತಾನೆ. ಆತನ ಮೂಲಕವಾಗಿ ಇಡೀ ಹಳ್ಳಿಯು ಯೇಸು ಸ್ವಾಮಿಯನ್ನ ಅಂಗೀಕಾರ ಮಾಡ್ಕೊಳ್ತಾರೆ. ಪ್ರಿಯ ಸಹೋದರ ಸಹೋದರಿ, ಯಾರು ಕ್ರಿಸ್ತನಲ್ಲಿ ನೆಲೆಗೊಳ್ಳಿರುತ್ತಾರೆ ಅವರು ಲೋಕಕ್ಕೆ ಹೆದರುವುದಿಲ್ಲ, ಸೈತಾನನಿಗೆ ಹೆದರುವುದಿಲ್ಲ. ಕೊನೆಯ ತನಕ ಅವರು ಕ್ರಿಸ್ತನನ್ನೇ ಹಿಡಿದುಕೊಂಡಿರುತ್ತಾರೆ. ಯಾಕೆಂದ್ರೆ ಕ್ರಿಸ್ತನ ಹೇಳ್ತಕ್ಕಂಥದ್ದು, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಎಂಬುದಾಗಿ. ಇವತ್ತು ಆ ಸ್ವಾಮಿಯನ್ನು ನಂಬೋಣ, ಆ ದ್ರಾಕ್ಷೆ ಬಳ್ಳಿಯಲ್ಲಿ ನೆಲೆಗೊಳ್ಳೋಣ, ಸ್ಥಿರವಾದ ಕ್ರೈಸ್ತರಾಗೋಣ, ದೃಢವಾದ ಕ್ರೈಸ್ತರಾಗೋಣ. ಯೋಹಾನ ಪಾಠಗಳು ನಮಗೆ ಪರಿವರ್ತನೆಯನ್ನ ತರಲಿ, ಬದಲಾವಣೆಯನ್ನ ತರಲಿ. ನಾನು ಪರಲೋಕದಲ್ಲಿ ಇರ್ಬೇಕಾದ್ರೆ ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು, ಕ್ರಿಸ್ತನ ಹಾದಿಯಲ್ಲಿ ನಡೆಯಬೇಕು, ಕ್ರಿಸ್ತನ ನಂಬಿಕೆಯಲ್ಲಿ ನಡೆಯಬೇಕೆಂಬುದಾಗಿ. ಹಾಗೆ ನಡೆಯುವಂತೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂಬುದಾಗಿ ಈ ನನ್ನ ಸಾಯಂಕಾಲದ ಪ್ರಾರ್ಥನೆ ಆಗಿದೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೆನ್. ಈ ವಾರದ ಪಾಠಗಳನ್ನ ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತ ಹಿರಿಯ ಬೋಧಕರಾದಂತ ಪ್ರಸನ್ನ ಕುಮಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಅವರನ್ನ ಆತ್ಮೀಯವಾಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಲಿ, ಅಭಿವೃದ್ಧಿಪಡಿಸಲಿ, ಉನ್ನತವಾದ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡು ಆತನ ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ತಿಳಿಸಬೇಕೆಂಬುದಾಗಿ ಬಯಸಿದಲ್ಲಿ ಈ ಸಮಯ ನಿಮ್ಮದು, ಈ ಸಮಯವನ್ನು ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. Today's topic is on you abide in me and I will abide in you. Yes. We know this doctrine and we have preached to many people about abide in me and I will abide in you. But we got to bring into reality of abiding in Jesus every day, every moment of our lives, in all situations, in all circumstances. We must know how to apply Jesus in every areas of our lives. The question is, how do we abide? Remember one thing, God created us in his own image. So we are made up of three parts: body, soul, and spirit. The Bible says God is a spirit. What's the definition of spirit? Spirit means persons without bodies. We are having bodies, but our bodies are living and our spirit is in our living body. God is a spirit and we are spirit. God, after our recreation, after our newborn experience, after we accepted Jesus Christ as a personal Savior, Jesus
came in the form of the Holy Spirit. He is called as a life-giving spirit, and he dwells in our spirit. He is now living in our spirit, but we do not realize that. God is faithful. He will keep up to his promise and to his word, and he's already come. He's dwelling in our spirit. But only thing is, we were not taught. We don't know how to abide in the spirit. We do not know how to be in our spirit. It's only through our spirit that the Lord can abide in us, and only through our spirit we can abide in him. And the word of God says that his spirit and our spirit has become one spirit. And this is possible only in the spirit realm, inside our spirit, not in our mind, will, and emotion, or the soul, or in the body. So our spirit is being given by God to contain God, to store God. And through our spirit, the Lord Jesus wants to express himself through our soul. So therefore, as his brother said, we have to follow Jesus. We want to follow Jesus is to deny the self. That self is, you have to put that ego to death, that self-I to death. Deny it so that you can be in the spirit. So when you're in the spirit, you are available to the Lord, and the Lord will be able to use you for his ministry in relationship with people and also in praying to God. So this is a very deep subject. We got to operate in the spirit. So we got to be in the spirit. Now, how to be in the spirit is a question. The word of God says, the mind set on the spirit, it brings life and peace. But the mind set on the flesh brings death. So we make a choice between two trees. We have got two trees in us. One is the tree of good and evil, the knowledge of good and evil, which is the flesh. And we have another tree, they call as the tree of life, that is in Jesus Christ. So we got to be in the spirit and being led by him to keep the commandments. By our own efforts, we cannot keep the commandments. By our own ability, we cannot love a brother or a sister or the members of the church. That love has to come from him, in us, through him, to love others. So our Christian walk will be effective and positive and fruitful, bringing glory to God, as long as we are in the Spirit and being led by the Spirit of God, according to his word. It's a very deep subject. Maybe God willing, we'll find some time to discuss more and more about it. ಥ್ಯಾಂಕ್ ಯು ಸರ್. ದೇವರಲ್ಲಿ, ಕ್ರಿಸ್ತನಲ್ಲಿ ನೆಲೆಗೊಂಡಿರುವುದು, ಆತ್ಮನಲ್ಲಿ ನಮ್ಮ ಆತ್ಮದೊಂದಿಗೆ ಮಿಲನವಾಗುವಂಥದ್ದು. ಇದು ದೇವರ ನೇರವಾದಂಥ ಸಂಬಂಧದಲ್ಲಿ ಆತನ ಆಲೋಚನೆಗಳಲ್ಲಿ ಭಾಗಿಗಳಾಗಿ ಆತನ ಚಿತ್ತವನ್ನ ನೆರವೇರಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದು. ಈ ಕ್ರಿಯೆ ನಮ್ಮಲ್ಲಿರುವಂತ ಶಾರೀರಿಕವಾದಂತ ದುರ್ಗುಣಗಳನ್ನ ತ್ಯಜಿಸಿದಾಗ, ಕ್ರಿಸ್ತನಲ್ಲಿದ್ದಂತ ದೀನ ಸ್ವಭಾವವನ್ನ ಧರಿಸಿಕೊಂಡಾಗ, ಅದು ನಮ್ಮ ಜೀವಿತದಲ್ಲಿ ಕ್ರಿಸ್ತನು ನಮ್ಮಲ್ಲಿ, ನಾವು ಆತನಲ್ಲಿ ನೆಲೆಗೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ ಎಂಬತಕ್ಕಂಥ ಸತ್ಯವನ್ನ ಈ ಚರ್ಚೆ ಮುಖಾಂತರವಾಗಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಕರ್ತನವರನ್ನು ಆಶೀರ್ವಾದ ಮಾಡಲಿ. ಆತ್ಮನು ನಮ್ಮ ಹೃದಯದ ಆತ್ಮದ ಜೊತೆಗೆ ಮಿಲನವಾಗಿ ಕ್ರಿಸ್ತನ ಚಿತ್ತವನ್ನ ನೆರವೇರಿಸಿ ಆತನನ್ನ ಘನಪಡಿಸುವ ಹಾಗೆ ದೇವರು ಸದಾಕಾಲ ನಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ. ಈ ಪಾಠಕ್ಕಾಗಿ, ಈ ಚರ್ಚೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಈ ಪಾಠವನ್ನ ಆಶೀರ್ವಾದದಾಯಕವಾಗಿ ಆಲಿಸುತ್ತಾ, ಕೇಳುತ್ತಾ, ಅದರ ಆತ್ಮಿಕ ಲಾಭವನ್ನು ಪಡೆಯುತ್ತಾ, ಕ್ರಿಸ್ತನಲ್ಲಿ ನೆಲೆಗೊಂಡು ಆತ್ಮಿಕವಾಗಿ ಬೆಳೆಯುತ್ತಾ ಫಲಭರಿತವಾದ ಜೀವಿತಕ್ಕೆ ಸಿದ್ಧವಾಗುತ್ತಿರುವಂತಹ ತಮ್ಮೆಲ್ಲರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈಗ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ನಾವು ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗಾಗಿ ಹಿರಿಯರಾದಂತ
ಸಾಮ್ಯಲ್ ಕ್ರಿಸ್ಟೋಫರ್ ಅವರಿದ್ದಾರೆ, ಅವರೇ ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಷ್ಟೇ. ನಮಸ್ಕಾರ. ನಮಸ್ಕಾರ. ನಮ್ಮ ಮಗಳು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಳ. ಅಲ್ಲಿ ಹಾಸ್ಪಿಟ್ಲಲ್ಲೇ ಇದ್ದೀವಿ. ಅವಳಿಗೆ ರಶ್ಮಿ, ಅವಳಿಗೋಸ್ಕರ ಪ್ರಾರ್ಥನೆ ಮಾಡಿ. ರಶ್ಮಿ ಅವರಿಗೆ ಅಷ್ಟೇ. ಓಕೆ. ಬೋಧಕರೇ ನಮಸ್ಕಾರ. ನಮಸ್ಕಾರ. ಮೋಹನ್ಗೋಸ್ಕರ ಪ್ರಾರ್ಥಿಸಿ. ಮೋಹನ್ ಓಕೆ. ಆನಂದ್ ಫ್ಯಾಮಿಲಿ ಮತ್ತು ಹೊನ್ನೂರಪ್ಪ ಫ್ಯಾಮಿಲಿ ಓಕೆ. ಸರ್, ರೇಣುಕಾ ಮಂಜುನಾಥ್ ಅವರು ಸ್ವಲ್ಪ ಪ್ರೇಯರ್ ಮಾಡಿ ಸರ್. Christopher sir, you can add Rashmi and one more thing, one more brother. Who is that? Mohan, Vannurappa and Anandappa, Renuka Manjunath. ಇವರುಗಳಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಕೃಷ್ಣಪ್ಪ ಅವರು, ರೇಣುಕಾ, ಕೃಷ್ಣಪ್ಪ, ವನ್ನೂರಪ್ಪ, ಮೋಹನ್, ಹೌದು, ಆನಂದಪ್ಪ, ರೇಣುಕಾ ಮಂಜುನಾಥ್, ರೇಣುಕಾ ಮಂಜುನಾಥ್, ರಶ್ಮಿ ಅವರಿಗೋಸ್ಕರ. ರಶ್ಮಿ ಬರ್ದೇನೆ. Pastor Sandeep and Ramya for the journey. Okay, ಅವರು ಜರ್ನಿಯಲ್ಲಿ ಇದ್ದಾರೆ. Tour. Yeah, Sandeep and Ramya for the tour. Okay. ಪ್ರಾರ್ಥನೆ ಮಾಡುವ. ಪ್ರಾರ್ಥನೆ ಮಾಡುವ. ಓಕೆ. ಪ್ರಾರ್ಥನೆ ಮಾಡುವ. ಹಲೋ. ಎಸ್ ಪ್ಲೀಸ್ ಮಾಡಿ. ಹಲೋ. ಓಕೆ. ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಓಕೆ. ಪ್ರಾರ್ಥನೆ ಮಾಡಿ. Our loving Father in heaven, we thank you and praise you, Father, for bringing all of us together for this meeting. Thank you, Lord, for your servant who has brought thy message to abide in us. We abide in you and you will abide in us. Lord, we thank you for the comforting verses, comforting truth that you have given to us this evening. Lord, we ask of you to bless everyone who have come for this meeting. Bless the pastor who is conducting this meeting. Bless the Pastor Prasanna who has brought this message. Bless his family members. Bless Pastor Raju and his family members. And all the members of the Zoom meeting who have come, their family members. Lord, we thank you that we are your children and you are our Father. And we thank you so much that you have not left us alone. You have not left us alone as orphans, but you have given us the Holy Spirit, who is our comforter, and he comforts every one of us who have come today for the Zoom meeting and those who have put their trust in you. Now, Lord, this evening, I bring before you our humble petition in togetherness, Lord. We pray for Rashmi, Lord, who is admitted in the hospital. Father, we pray that we look to your report, Lord, from the hospital. And Lord, we pray your peace be upon her and peace be upon the members of our family. And we invoke your healing touch upon her right now, Lord, for her entire being. Lord, we pray as she commits her life to you this evening and this hour, Lord, we pray that she will be totally and absolutely healed because of the mighty name of Jesus, a name above every situation. Father, we bring before you Mr. Mohan, Mr. Anandappa, Miss Renuka, and Krishnappa, and Manjunath,
And also we bring Varunappa, O Lord. We pray thy healing touch be upon them, Lord. We pray, Lord, that you know their specific needs, Lord. We pray, Lord, that you will send your angels and provide all their needs today, Lord. Maybe there's discomfort in their hearts. Maybe they're having some financial problems. Maybe they're having some domestic problems. We do not know, Lord. Only you see everything, Lord. Every details of every man is known to you. We just place our petition before you, Lord. You are Jehovah Jireh. My God shall supply all our needs according to your riches and glory. Your glory is, Lord, and you have shared your glory to us, Lord. And now, Lord, you have not left us. You're always with us. You're always with us, even unto the end of the world. Never leave us nor forsake us, Lord. And those who have sought you this evening through prayer, Lord, that you will surely meet all their needs, Lord, and you will fulfill all their needs, Lord. Let thy name be exalted. Lord, we pray for Sandeep and Ramya, Lord, who are returning back to their place. We pray the angelic protection over their lives. We pray the angelic protection on their way, on their bike. Lord, we pray that you will you grant thy favor to them, Lord, in all the places, wherever they stop and wherever they go. I pray, Father, that the name of Jesus in their lives be glorified, Lord. May the name of Jesus be exalted, Lord. And we pray, Lord, that the name of Jesus be exalted in our Zoom meetings, Lord. Lord, we look to you for miracles. We look to you for great things to happen, Lord, from you, because you are a loving God and you love us so much, Lord. We do not want any of your children to suffer, Lord. When we suffer, Lord, your heart is pain. When we are grieved, you're in sorrow, Lord. You want the best for us, Lord, and all the best comes from you, Lord. Lord, you are our God and our Lord. You are our Creator. You are our Sustainer. And you are our Redeemer. And you are the strength. Lord, today I pray that you will grant each and every one of us the strength that we need, Lord, and that we stand upon this strength, O Lord, the strength to do thy will, O Lord, strength to fulfill your kingdom's glory, Lord, your kingdom come, Lord, strength to face the challenges every day and every moment of our life, because you are our Lord and our God. We give you the praise, we give you the glory, my Father. In Jesus' name we pray. Amen and amen. Amen. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಪ್ರಸನ್ನ ಕುಮಾರ್ ಅವರು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ಆಮೆನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಮಹಾನ್ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಶಾಂತಿ, ಸಮಾಧಾನವು ತಲೆಬಾಗಿ ಬಂದಿರತಕ್ಕಂಥ ಎಲ್ಲಾ ನಿನ್ನ ಮಕ್ಕಳ ಮೇಲೆ, ನಾವು ನಿನ್ನ ಮುಂದೆ ಅರ್ಪಿಸಿರುವ ಎಲ್ಲಾ ಪ್ರಾರ್ಥನಾ ವಿಜ್ಞಾಪನೆಗಳ ಮೇಲೆ, ಹಾಗೂ ಈ ಕಾರ್ಯಕ್ರಮವನ್ನ ಆಯೋಜಿಸುತ್ತಿರುವ ಬೋಧಕರಾದ ರಾಜು ಅವರ ಕುಟುಂಬದ ಮೇಲೆ ಇಂದು ಎಂದೆಂದು ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. 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 ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉತ್ತಮವಾದ ರೀತಿಯಲ್ಲಿ ತ್ರೈಮಾಸಿಕವನ್ನ ದೇವರು ಆಶೀರ್ವಾದಿಸಿ ನಮ್ಮೆಲ್ಲರನ್ನ ಆತನ ಜ್ಞಾನದಿಂದ ತುಂಬಿಸಿ ಅನೇಕ ಬೋಧಕರುಗಳ ಮುಖಾಂತರವಾಗಿ ಈ ತ್ರೈಮಾಸಿಕದ ಯೋಹಾನನ ಬರೆದ ಸುವಾರ್ತೆಯನ್ನ ಸಂಪೂರ್ಣಗೊಳಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ನಾಳೆ ಕೊನೆಯ ದಿನವಾಗಿದೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸೋಣ. ಅನೇಕ ಸತ್ಯವನ್ನ, ಅನೇಕ ಮರ್ಮವನ್ನ, ಅನೇಕ ದೇವರ ವಿಷಯವಾದಂತಹ ಸಂಗತಿಗಳನ್ನ ನಾವು ತಿಳಿದುಕೊಂಡು ಆತ್ಮೀಯವಾಗಿ
ಕ್ರಿಸ್ತನಲ್ಲಿ ಬೆಳೆಯುವಂತೆ ಕಾರ್ಯ ಮಾಡಿದ್ದಾರೆ. ದೇವರು ನಮ್ಗೆ ಸ್ತೋತ್ರವಾಗಲಿ. ಹೀಗೆ ಇನ್ನೂ ಅನೇಕ ವಿಷಯಗಳನ್ನ ನಾವು ತಿಳಿದು ಕ್ರಿಸ್ತನಿಗಾಗಿ ಆತನ ಮಹಿಮೆಗಾಗಿ ಸಾಕ್ಷಿ ಕೊಡುವ ಮಕ್ಕಳು ನಾವಾಗಿ ನಮ್ಮ ಮುಂದಿನ ಸಂತತಿಗೆ ದೇವರ ಈ ಜ್ಞಾನ, ಈ ಬೆಳಕು, ಈ ವಾಕ್ಯದ ಬಲವು ನಿರಂತರವಾಗಿ ಮುಂದೆ ಸಾಗುವ ಹಾಗೆ ದೇವರು ನಮ್ಮನ್ನು ಉಪಯೋಗಿಸುವಂತೆಯೂ ಮತ್ತು ಮುಂದಿನ ಸಂತತಿಯಲ್ಲಿ ಹೆಚ್ಚಿನ ಆಸಕ್ತಿಯನ್ನ ತುಂಬಲಿಕ್ಕಾಗುವಂತೆಯೂ ಕರ್ತನು ನಮ್ಮನ್ನು ಉಪಯೋಗಿಸಲಿ, ನಮ್ಮನ್ನು ನಡೆಸಲಿ. ಹೀಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅನೇಕರನ್ನ ಉತ್ತೇಜಿಸಿ ಈ ಪಾಠಗಳ ಮುಖಾಂತರವಾಗಿ ಬರುವಂತ ಅನೇಕ ದೈವಿಕ ಮರ್ಮವನ್ನ ಎಲ್ಲ ಸಭೆಗಳಲ್ಲಿ, ಎಲ್ಲ ವಿಶ್ವಾಸಿಗಳಲ್ಲಿ ಗ್ರಹಿಸಿಕೊಳ್ಳಿಕ್ಕಾಗುವಂತೆ, ತಿಳ್ಕೊಳ್ಳಿಕ್ಕಾಗುವಂತೆ ಮತ್ತು ಆ ಸತ್ಯಕ್ಕೆ ವಿಧೇಯರಾಗಿ ದೇವರ ರಾಜ್ಯಕ್ಕೆ ಸಿದ್ಧರಾಗುವಂತೆ ದೇವರು ಉಪಯೋಗಿಸ್ಲಿಕ್ಕಾಗುವಂತೆ ದೇವರು ನಮ್ಮನ್ನ ಸದಾ ನಡೆಸಲಿ. ಈ ಕೂಟಗಳಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅನೇಕ ಬೋಧಕರು ಇದರಲ್ಲಿ ಸಹಕರಿಸಿ ಈ ಬೋಧನೆಗಳ ಮುಖಾಂತರವಾಗಿ ನಮ್ಮನ್ನ ಹತ್ತಿಕೊಂಡು ಬಂದಿದ್ದಾರೆ. ಅವರನ್ನ, ಅವರ ಕುಟುಂಬಗಳನ್ನ ದೇವರ ಆಶೀರ್ವಾದ ಮಾಡಲಿ. ಅವರುಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಕೂಡಿ ಬಂದಂತಹ ತಮ್ಮೆಲ್ಲರಿಗೂ ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಆರಂಭದ ಮಾಡಿದಂತ ಸಹೋದರಿ ಚಂದ್ರಮ್ಮ ಅವರಿಗೆ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೆ, ಹಾಗೂ ಉತ್ತಮವಾದಂತ ಪಾಠಕ್ಕಾಗಿ ಪ್ರಸನ್ನ ಕುಮಾರ್ ಸರ್ ಅವರಿಗೆ, ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಸಾಮ್ಯಲ್ ಕ್ರಿಸ್ಟೋಫರ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ರಾತ್ರಿ ನಮ್ಮೆಲ್ಲರಿಗೂ ಸುಖ ನಿದ್ರೆಯನ್ನು, ಸುಕ್ಷೇಮವನ್ನು, ಸಮಾಧಾನವನ್ನು ಕೊಟ್ಟು ನಾವು ಪ್ರಾರ್ಥಿಸುವಂತ ಎಲ್ಲಾ ಮಕ್ಕಳಿಗೆ ಆರೋಗ್ಯವನ್ನು ದಯಪಾಲಿಸಿ ನಾವು ಸಂತೋಷದಿಂದ ಬೆಳೆದನ್ನ ಕಂಡು ನಾಳೆ ದಿನವನ್ನ ದೇವರ ಮಹಿಮೆಗಾಗಿ ಕಲಿಯುವಾಗೆ ನಮ್ಮಲ್ಲಿ ಆತ್ಮನ ಚೈತನ್ಯವನ್ನ ತುಂಬಿ ನಮ್ಮನ್ನ ನಡೆಸಿ ಉಪಯೋಗಿಸಿ ಮತ್ತೆ ನಾಳೆ ಸಾಯಂಕಾಲ ಕರ್ತನ ಸನ್ನಿಧಾನಕ್ಕೆ ಬರುವಾಗೆ ಕಾರ್ಯ ಮಾಡಲಿ. ಮತ್ತೊಂದು ಹೊಸ ಸಬ್ಬತ್ತಿನ ಆಶೀರ್ವಾದವನ್ನ ನಮಗೆ ದಯಪಾಲಿಸಲಿ ಪ್ರಾರ್ಥಿಸುತ್ತಾ ಈ ರಾತ್ರಿ ಶುಭರಾತ್ರಿಯನ್ನು ಕೋರ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. Thank you. Thank you. Thank you, Pastor. Nice lesson study. Thank you. Promat. Thank you very much. God bless you all. Yeah, thank you. After a long time, we're seeing you, Pastor. Thank you. Thank you very much. Very good lesson study. Thank you.